ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಮೆಕಿವೆಲ್ಲಿಯವರ ರಾಜಕೀಯ ಅಧಿಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಥಿಯರಿ ಆಫ್ ಪವರ್, ಪೊಲಿಟಿಕಲ್ ಪವರ್. ಥಿಯರಿ ಆಫ್ ಪೊಲಿಟಿಕಲ್ ಪವರ್. ರಾಜನು ಅಧಿಕಾರವನ್ನು ದೇವರಿಂದಾಗಲಿ ಅಥವಾ ಪೋಪರಿಂದಾಗಲಿ ಪಡೆದಿಲ್ಲ. ಅವನು ತನ್ನ ಸ್ವಸಾಮರ್ಥ್ಯ ಮತ್ತು ಅದೃಷ್ಟದಿಂದ ಮಾತ್ರ ಅಧಿಕಾರವನ್ನು ಪಡೆದಿದ್ದಾನೆ ಎಂದು ಮೆಕಿವೆಲ್ಲಿ ತಿಳಿಸಿದ್ದಾನೆ. ಅಭಿಪ್ರಾಯವಾಗಿದೆ. ಕೆಲವರು ಸ್ವಸಾಮರ್ಥ್ಯದಿಂದ ಅಧಿಕಾರಕ್ಕೆ ಬರುತ್ತಾರೆ ಮತ್ತು ಕೆಲವರು ಸಾಮರ್ಥ್ಯ ಅಥವಾ ಅದೃಷ್ಟ ಬಲದಿಂದ ಅಧಿಕಾರಕ್ಕೆ ಬರುತ್ತಾರೆ ಎಂದು ಮೆಕಿವೆಲ್ಲಿ ತಿಳಿಸಿದ್ದಾರೆ. ಹೀಗೆ ಅಧಿಕಾರವನ್ನು ಪಡೆದವರು ತಮ್ಮ ಅಧಿಕಾರವನ್ನು ಹೇಗೆ ಉಳಿಸಿಕೊಳ್ಳಬೇಕು, ಹೇಗೆ ರಕ್ಷಿಸಿಕೊಳ್ಳಬೇಕು ಮತ್ತು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಹಲವು ಸೂಚನೆಗಳನ್ನು ತನ್ನ ಶ್ರೇಷ್ಠ ಗ್ರಂಥವಾದಂಥ ದಿ ಪ್ರಿನ್ಸ್ ಗ್ರಂಥದಲ್ಲಿ ವಿವರಿಸಿದ್ದಾನೆ. ಅಂದರೆ ಮೆಕಿವೆಲ್ಲಿಯ ಪ್ರಕಾರ ರಾಜನು ದೇವರಿಂದಾಗಲಿ ಅಥವಾ ಪೋಪರಿಂದಾಗಲಿ ರಾಜಕೀಯ ಅಧಿಕಾರವನ್ನು ಪಡೆದಿಲ್ಲ ಎಂಬುದು ಹೇಳಿರುವಂತಹ ಸರ್ವಸಮ್ಮತವಾದಂತಹ ವ್ಯಾಖ್ಯವಾಗಿದೆ. ಅಂದರೆ ರಾಜನಾದವನು ಕೇವಲ ತನ್ನ ಸ್ವಸಾಮರ್ಥ್ಯ ಮತ್ತು ಅದೃಷ್ಟ ಬಲದಿಂದ ಮಾತ್ರವೇ ಅಧಿಕಾರವನ್ನು ಪಡೆದಿರುತ್ತಾನೆಯೇ ಹೊರತು ಯಾವುದೇ ರಾಜನಿಂದಾಗಲಿ ದೇವರಿಂದಾಗಲಿ ಅಥವಾ ಪೋಪರಿಂದಾಗಲಿ ಅಧಿಕಾರವನ್ನು ಪಡೆದಿರುವುದಿಲ್ಲ ಎಂಬುದಾಗಿ ತಿಳಿಸಿದ್ದಾನೆ. ಇದರ ಬಗ್ಗೆ ಇವನು ತನ್ನ ಗ್ರಂಥವಾದಂತಹ ದಿ ಪ್ರಿನ್ಸ್ ಗ್ರಂಥದಲ್ಲಿ ತಿಳಿಸಿದ್ದಾನೆ. ತನ್ನ ಕೃತಿಯಾದಂಥ ದಿ ಪ್ರಿನ್ಸ್ನಲ್ಲಿ 26 ಅಧ್ಯಾಯಗಳಿದ್ದು ಅವುಗಳು 3 ಭಾಗಗಳಲ್ಲಿ ವಿಂಗಡಣೆಯಾಗಿದ್ದು ಸರ್ಕಾರದ ರಾಜಕೀಯ ಅಧಿಕಾರದ ಬಗೆಗೆ ತಿಳಿಸಿದ್ದಾನೆ. ಇದು ರಾಜ್ಯದ ಆಡಳಿತಗಾರರಿಗೆ ಒಂದು ಕೈಪಿಡಿಯಂತಿದೆ. ಅದರ ಆಡಳಿತದ ಮೂಲ ತತ್ವಗಳನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಸ್ಟೇಟ್ ಈಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಅಸೋಸಿಯೇಷನ್ ಎಂಬುದಾಗಿ ಸಹ ತಿಳಿಸಿದ್ದಾನೆ. ರಾಜ್ಯ ಅತ್ಯಂತ ದೊಡ್ಡ ಮಾನವನ ಸಂಘ ಸಂಸ್ಥೆಯಾಗಿದೆ ಎಂಬುದಾಗಿ ಸಹ ತಿಳಿಸಿದ್ದಾನೆ. ಪವರ್ ಆ್ಯಸ್ ಎ ಪಾಸಿಟಿವ್ ಕಾನ್ಸೆಪ್ಟ್ ಎಂಬುದಾಗಿ ತಿಳಿಸಿದ್ದಾನೆ. ರಾಜಕೀಯ ಅಧಿಕಾರವೆಂಬುದು ಒಂದು ಧನಾತ್ಮಕವಾದಂತಹ ಚಿಂತನೆಯಾಗಿದೆ ಎಂಬುದಾಗಿ ಸಹ ಹೇಳಿಸಿದ್ದಾನೆ. ರಾಜಕೀಯ ಅಧಿಕಾರವನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಬೇಕು ಎಂಬುದಾಗಿ, ಅಂದರೆ ಆತನ ಸಾಮರ್ಥ್ಯದಿಂದ, ಆತನ ಬಲ ಸಾಮರ್ಥ್ಯದಿಂದ, ಆತನ ಶಕ್ತಿಯಿಂದ ಹೆಚ್ಚಿಸಿಕೊಳ್ಳಬೇಕೆಂದು ಮೆಕಿವೆಲ್ಲಿ ರಾಜನಿಗೆ ಸಲಹೆಯನ್ನು ನೀಡಿದ್ದಾನೆ. ಎ ಪ್ರಿನ್ಸ್ ನಾಟ್ ಹೆಲ್ಪ್ ಟು ಅದರ್ಸ್ ಟು ಬಿ ಸ್ಟ್ರಿಂಗ್ಲಿ ಕ್ರೂಯಲ್ deceptive to get others to do dirty work so that they can escape blame ಎಂಬುದಾಗಿ ಸಹ ತಿಳಿಸಿದ್ದಾನೆ. ರಾಜ್ಯವು ಎಲ್ಲ ಮಾನವ ನಿರ್ಮಿತ ಸಂಸ್ಥೆಗಳಿಗಿಂತ ಉತ್ತಮ ಸ್ಥಾನದಲ್ಲಿರುತ್ತದೆ ಮತ್ತು ಮಾನವ ಕಲ್ಯಾಣದ ಪ್ರಗತಿಗೆ ಅತ್ಯಂತ ಪ್ರಮುಖವಾದಂತಹ ಸ್ಥಾನವಾಗಿದೆ ಎಂಬುದಾಗಿ ಸಹ ಆತ ತಿಳಿಸಿದ್ದಾನೆ. ರಾಷ್ಟ್ರ ಮತ್ತು ರಾಜ್ಯ ಒಂದೇ ಆಗಿದೆ ಎಂಬುದಾಗಿ ಸಹ ತಿಳಿಸಿದ್ದಾನೆ. ಯಾವುದೇ ರಾಜ್ಯ ಮತ್ತು ರಾಷ್ಟ್ರಗಳ ನಡುವೆ ಯಾವುದೇ ರೀತಿಯಾದಂಥ ವ್ಯತ್ಯಾಸವಿಲ್ಲ. ಅವೆರಡು ರಾಜ್ಯ ಮತ್ತು ರಾಷ್ಟ್ರ ಒಂದೇ ಆಗಿದೆ ಎಂಬುದಾಗಿ ಸಹ ತಿಳಿಸಿದ್ದಾನೆ. ಯಾವುದೇ ರಾಷ್ಟ್ರವು ಉತ್ತಮ ರಾಷ್ಟ್ರವೆನಿಸಿಕೊಳ್ಳಬೇಕಾದರೆ ಅದು ಆ ದೇಶದ ಸೈನಿಕ ಶಕ್ತಿ ಮತ್ತು ಆರ್ಥಿಕ ಸಂಪತ್ತನ್ನು ಅವಲಂಬಿಸಿರುತ್ತದೆ ಎಂಬುದಾಗಿ ಸಹ ಮೆಕಿವೆಲ್ಲಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನಂತರದಲ್ಲಿ ಇಟ್ ಈಸ್ ಇಂಡಿಸ್ಪೇಬಲ್ ಫಾರ್ ದ ಪ್ರಮೋಷನ್ ಆಫ್ ಹ್ಯೂಮನ್ ವೆಲ್ಫೇರ್ ಎಂಬುದಾಗಿ ಸಹ ಹೇಳಿದ್ದಾನೆ. ರಾಜ್ಯದ ಆಡಳಿತದಲ್ಲಿ ಸಾಧನಕ್ಕಿಂತ ಧ್ಯೇಯವು ಮುಖ್ಯವೆನಿಸಿದೆ. ರಾಜ್ಯದ ಧ್ಯೇಯೋದ್ದೇಶಗಳನ್ನು ಸಾಧಿಸಲು ಯಾವುದೇ ಬಗೆಯ ಸಾಧನವನ್ನಾದರೂ ಬೇಕಾದರೂ ಕೂಡ ಬಳಸಬಹುದು. ಸ್ಟೇಟ್ ಈಸ್ ಟು ಬಿ ವರ್ಷಿಪ್ಡ್ ಇವನ್ ಬೈ ಸ್ಯಾಕ್ರಿಫೈಸಿಂಗ್ ದ ಇಂಡಿವಿಜುವಲ್ ಫಾರ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಎಂಬುದಾಗಿ ಸಹ ಹೇಳಿದ್ದಾನೆ. ಅಂದರೆ ರಾಜ್ಯದ ಆಡಳಿತದಲ್ಲಿ ಸಾಧನಕ್ಕಿಂತ ಧ್ಯೇಯವು ಮುಖ್ಯವೆನಿಸಿದೆ. ರಾಜ್ಯದ ಧ್ಯೇಯೋದ್ದೇಶಗಳನ್ನು ಸಾಧಿಸಲು ಯಾವುದೇ ಬಗೆಯ ಸಾಧನವನ್ನಾದರೂ ಕೂಡ ಬಳಸಬಹುದು ಎಂಬುದಾಗಿ ಸಹ ಹೇಳಿದ್ದಾರೆ. ನಂತರ ನಾವು ನೋಡೋದಾದರೆ ರಾಜಕೀಯ ಅಧಿಕಾರಕ್ಕೆ ಮೆಕಿವೆಲ್ಲಿ ನೀಡಿರುವಂತಹ ಒಂದು ಪ್ರಮುಖವಾದಂತಹ ಅಂಶ ಅಂತ ಹೇಳೋದಾದರೆ, ಎ ರೂಲರ್ ಮಸ್ಟ್ ರಿಮೆಂಬರ್ ವಾಟ್ ಎವರ್ ಬ್ರಿಂಗ್ಸ್ ಸಕ್ಸಸ್ ಈಸ್ ಡ್ಯೂ ಟು ಪವರ್ ಎಂಬುದಾಗಿ. ಅಂದರೆ ರಾಜನಾದವನು ಕೈಗೊಳ್ಳುವಂತಹ ತನ್ನ ಸಾಮರ್ಥ್ಯ ಮತ್ತು ಶಕ್ತಿಯಿಂದ ರಾಜಕೀಯ ಅಧಿಕಾರವನ್ನು ಬಲಗೊಳಿಸಬೇಕು ಎಂಬುದಾಗಿ ಸಹ ಹೇಳುತ್ತಾನೆ. ತಾನು ಯಶಸ್ವಿಯಾಗಲಿಕ್ಕೆ ಬಳಸುವಂತಹ ಎಲ್ಲ ರಾಜಕೀಯ ಅಧಿಕಾರಗಳು ಕೂಡ ಇಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಎಂಬುದಾಗಿ ಸಹ ತಿಳಿಸಿದ್ದಾನೆ. ಈ ಕಂಡೆಮ್ಡೆಡ್ ದೋಸ್ ಹೂ ಡಿಸ್ಟ್ರಾಯ್ ರಿಲಿಜಿಯಸ್ ಗವರ್ನಮೆಂಟ್ ಅಂಡ್ ಆರ್ಮೀಸ್ ಎಂಬುದಾಗಿ ಸಹ ಹೇಳಿದ್ದಾನೆ. ಈತ ಯಾವುದೇ ಧರ್ಮವನ್ನಾಗದು, ಸರ್ಕಾರವನ್ನು ಬೇಕಾದರೂ ಅಥವಾ ಮಿಲಿಟರಿ ಶಕ್ತಿಯನ್ನು ಬೇಕಾದರೂ ಬಳಸಿಕೊಳ್ಳಬಹುದು. ತನ್ನ ರಾಜ್ಯ ಮತ್ತು ರಾಷ್ಟ್ರ ರಕ್ಷಣೆಯಲ್ಲಿ ಇವುಗಳನ್ನು ಯಾವ ರೀತಿ ಬೇಕಾದರೂ ಆತ ತನ್ನ ಕೈವಶದಲ್ಲಿ ಇಟ್ಟುಕೊಳ್ಳಬಹುದಾಗಿದೆ ಎಂಬುದಾಗಿ ಸಹ ಹೇಳಿದ್ದಾನೆ. ದೇ ಆರ್ ದಿ ಇಮ್ಮಾರಲ್ ಅಂಡ್ ವೈಲೆಂಟ್, ದ ಇಗ್ನೋರೆಂಟ್, ಐಡಿಯಲ್ ಎಂಬುದಾಗಿ ಸಹ
ಹೇಳಿದ್ದಾನೆ. ರಾಜನಾದವನು ತನ್ನ ಎಲ್ಲ ರಾಜ್ಯ ಮತ್ತು ರಾಷ್ಟ್ರ ರಕ್ಷಣೆಯಲ್ಲಿ ಆತ ನಿರ್ಭೀತನಾಗಿ ಯಾವುದೇ ಸಂಕೋಲೆಗಳಿಂದ, ಯಾವುದೇ ಬಂಧನಗಳಿಂದ, ಯಾವುದೇ ಕಾನೂನುಗಳಿಂದ ಬಂಧಿತನಾಗದೆ ಆತ ಸರ್ವೋತ್ತಮನಾಗಿ ಕಾರ್ಯವನ್ನು ನಿರ್ವಹಿಸಬಹುದು ಎಂಬುದಾಗಿ ಸಹ ಮೆಕವೆಲ್ಲಿ ತಿಳಿಸಿದ್ದಾನೆ. ಫಾರ್ ಅಕ್ವೈರಿಂಗ್ ಪೊಲಿಟಿಕಲ್ ಪವರ್ ಈ ಕ್ಯಾನ್ ಯೂಸ್ ಎನಿ ಟೈಪ್ ಆಫ್ ಮೀನ್ಸ್. ಆತ ರಾಜಕೀಯ ಅಧಿಕಾರವನ್ನು ಬಳಸಬೇಕಾದರೆ ಯಾವುದೇ ಕಾರ್ಯವನ್ನು ಬೇಕಾದರೂ ನಿರ್ವಹಿಸಬೇಕು ಎಂಬುದಾಗಿ ಸಹ ತಿಳಿಸಿದ್ದಾನೆ. ರಾಜ್ಯಶಾಸ್ತ್ರವು ನೀತಿ ಮತ್ತು ಅನೀತಿಗಳನ್ನು ಮೀರಿ ನಿಂತ ಶಾಸ್ತ್ರವಾಗಿದೆ ಎಂಬುದಾಗಿ ತಿಳಿಸಿದ್ದಾನೆ. ರಾಜನು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವ ಮತ್ತು ಪ್ರಮುಖ ಗುರಿಯನ್ನು ಹೊಂದಿರುತ್ತಾನೆ. ಇದಕ್ಕಾಗಿ ರಾಜನು ಯಾವುದೇ ಧಾರ್ಮಿಕ ಮತ್ತು ನೈತಿಕ ತತ್ವಗಳಿಗೆ ಮಹತ್ವವನ್ನು ನೀಡಬಾರದು ಎಂಬುದಾಗಿ ಸಹ ಹೇಳಿದ್ದಾನೆ. ಮೆಕೆವೆಲ್ಲಿಯ ರಾಜಕೀಯ ಅಧಿಕಾರವನ್ನು ತನ್ನ ಶ್ರೇಷ್ಠ ಗ್ರಂಥವಾದಂತಹ ದಿ ಪ್ರಿನ್ಸ್ನಲ್ಲಿ ವಿವರಿಸಿದ್ದಾನೆ. ವ್ಯಾವಹಾರಿಕ ರಾಜಕಾರಣದ ಮಾಹಿತಿಯನ್ನು ಒದಗಿಸುವ ಕೈಪಿಡಿಯಾಗಿದೆ. ಇವನು ರಾಜನ ಅಧಿಕಾರವು ದೇವರಿಂದಾಗಲಿ ಅಥವಾ ಪೋಪರಿಂದಾಗಲಿ ಬರದೆ ಸ್ವಸಾಮರ್ಥ್ಯ ಮತ್ತು ಅದೃಷ್ಟ ಎಬಿಲಿಟಿ ಮತ್ತು ಫಾರ್ಚ್ಯೂನ್ನಿಂದ ದತ್ತವಾಗಿ ಬಂದಿದೆ ಎಂದು ಹೇಳಿದ್ದಾನೆ. ಕೆಲವರು ಸ್ವಸಾಮರ್ಥ್ಯದಿಂದ ಅಧಿಕಾರಕ್ಕೆ ಬಂದರೆ ಮತ್ತೆ ಕೆಲವರು ಅದೃಷ್ಟ ಶಕ್ತಿಯ ಬಲದಿಂದ ಅಧಿಕಾರಕ್ಕೆ ಬರುತ್ತಾರೆ ಎಂದು ತಿಳಿಸಿದ್ದಾರೆ. ಹೀಗೆ ಅಧಿಕಾರಕ್ಕೆ ಬಂದವರನ್ನು ಹೇಗೆ ಉಳಿಸಿಕೊಳ್ಳುತ್ತಾರೆ ಮತ್ತು ಹೇಗೆ ಚಲಾಯಿಸುತ್ತಾರೆ ಎಂಬುದರ ಬಗ್ಗೆ ಚರ್ಚಿಸಿದ್ದು, ರಾಜಕೀಯ ಅಂದರೆ ಹೇಗೆ ಅಧಿಕಾರವನ್ನು ಪಡೆಯುತ್ತಾನೆ, ಹೇಗೆ ಅಧಿಕಾರವನ್ನು ರಕ್ಷಿಸಿಕೊಳ್ಳುತ್ತಾನೆ ಹಾಗೂ ಹೇಗೆ ಅಧಿಕಾರವನ್ನು ಬಳಸಿಕೊಳ್ಳಬೇಕು ಹಾಗೂ ರಕ್ಷಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಹಲವಾರು ಮಾರ್ಗೋಪಾಯಗಳನ್ನು ಮೆಕವೆಲ್ಲಿಯು ರಾಜನಿಗೆ ತಿಳಿಸಿದ್ದಾನೆ. ಪಾಶ್ಚಾತ್ಯ ರಾಜಕೀಯ ಇತಿಹಾಸದಲ್ಲಿ ಸುಪ್ರಸಿದ್ಧನಾದ ಮೆಕೆವೆಲ್ಲಿಯನ್ನು ಭಾರತದ ಸುಪ್ರಸಿದ್ಧ ರಾಜಕೀಯ ಚಾಣಕ್ಯ ಖ್ಯಾತಿಯ ಕೌಟಿಲ್ಯನಿಗೆ ಆತನ ರಾಜಕೀಯ ಅಧಿಕಾರವನ್ನು ಹೋಲಿಸಿದ್ದಾನೆ. ಭಾರತದ ಕೌಟಿಲ್ಯನಿಗೆ ಈತನನ್ನು ಹೋಲಿಸಿದ್ದು ಈತನ ಗ್ರಂಥವಾದಂತಹ ದಿ ಪ್ರಿನ್ಸ್ ಅನ್ನು ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥಕ್ಕೂ ಹೋಲಿಸಲಾಗುತ್ತದೆ. ಈತನ ಚಿಂತನೆಯ ಆದರ್ಶ ಮತ್ತು ತಾತ್ವಿಕ ದೃಷ್ಟಿಕೋನವನ್ನು ಹೊಂದಿರದೆ ವ್ಯಾವಹಾರಿಕ ದೃಷ್ಟಿಕೋನವನ್ನು ಹೊಂದಿದೆ. ರಾಜಕೀಯ ಅಧಿಕಾರವು ರಾಜ್ಯದ ರಕ್ಷಣೆ ಬಗ್ಗೆ ವಿವರಿಸಿದ್ದು, ಧರ್ಮ ಮತ್ತು ರಾಜಕೀಯ ನೀತಿಯನ್ನು ರಾಜಕೀಯವನ್ನು ಮೊದಲ ಬಾರಿಗೆ ಪ್ರತ್ಯೇಕಿಸಿದ ಕೀರ್ತಿ ಮೆಕೆವೆಲ್ಲಿಗೆ ಸಲ್ಲುತ್ತದೆ. ಅಧಿಕಾರ ಸಿದ್ಧಾಂತಕ್ಕೆ ಹೊಸ ಆಯಾಮವನ್ನು ತಂದುಕೊಟ್ಟಂತಹ ಕೀರ್ತಿ ಮೆಕೆವೆಲ್ಲಿಗೆ ಸಲ್ಲುತ್ತದೆ. ರಾಜಕೀಯ ಒಳಸಂಚುಗಾರ, ಉದ್ರಿಕ್ತ ದೇಶಭಕ್ತ, ಅರಸೊತ್ತಿಗೆ ಆರಾಧಕ, ಪ್ರಜಾಪ್ರಭುತ್ವದ ಅವಿಶ್ವಾಸಿ ಎಂದೆಲ್ಲ ಟೀಕಿಸಿದ್ದರೂ ಕೂಡ ಇವನು ಧಾರ್ಮಿಕ, ಆರ್ಥಿಕ, ರಾಜಕೀಯ ವಿಚಾರಗಳನ್ನು ಅಧಿಕಾರ ರಾಜಕೀಯ ಮನದಂಡದಿಂದ ಆಳಿದವನು ಎಂಬುದಾಗಿ ಸಹ ಹೇಳಬಹುದು. ಪ್ರಥಮವಾಗಿ ಆಬ್ಸ್ ನಂತರ ಮೆಕೆವೆಲ್ಲಿ ಮಾನವನ ಸ್ವಭಾವದ ಬಗ್ಗೆ ಅತ್ಯಂತ ಕೀಳು ಮಟ್ಟದಲ್ಲಿ ಚಿತ್ರಿಸಿದ್ದರೂ ಕೂಡ ಧರ್ಮ, ರಾಜಕೀಯ ಮತ್ತು ಅಧಿಕಾರದಲ್ಲಿ ನೀತಿ ಮತ್ತು ಧರ್ಮವನ್ನು ಪ್ರತ್ಯೇಕಿಸಿದಂಥ ಕೀರ್ತಿ ಮೆಕೆವೆಲ್ಲಿಗೆ ಸಲ್ಲುತ್ತದೆ. ಆಧುನಿಕ ಯುಗ ಪುರುಷ ಅಂದರೆ ಮಧ್ಯಕಾಲೀನ ಯುಗ ಪುರುಷ ಎಂಬುದಾಗಿ ಮೆಕೆವೆಲ್ಲಿಯನ್ನು ಕರೆಯಲಾಗುತ್ತದೆ. ಲೌಕಿಕವಾದ, ನೈಸರ್ಗಿಕವಾದ, ದೈವಿಕತ್ವವಾದ ಮೊದಲಾದ ನೀತಿ ಆಧಾರಿತ ತತ್ವಗಳನ್ನು ತಿರಸ್ಕರಿಸಿ ಹೊಸದಾದಂಥ ತತ್ವಗಳನ್ನು ಮಂಡಿಸಿ ಪುನರುತ್ಥಾನದ ಮತ್ತು ಆಧುನಿಕ ಕಾಲದ ಮೂಲ ಪುರುಷನೆನಿಸಿದ್ದಾನೆ. ಸಾಧನ ಮತ್ತು ಗುರಿ ಬಗ್ಗೆ ವಿವರಿಸುತ್ತಾ, ಯಾವುದೇ ಗುರಿ ಸಾಧನೆಗೆ ಯಾವುದಾದರೂ ಸಾಧನಗಳನ್ನು ಬಳಸಬಹುದು, ಆದರೆ ರಾಜಕೀಯ ಗುರಿ ಸಾಧನೆಗೆ ಕೆಟ್ಟ ಮಾರ್ಗವನ್ನಾದರೂ ಸರಿಯೇ ಗುರಿ ಸಾಧನೆಗೆ ಬಳಸಿಕೊಳ್ಳಬಹುದೆಂದು ತಿಳಿಸಿದ್ದಾನೆ. ರಾಜನಿಗೆ ಬೋಧನೆ ನೀಡುತ್ತಾ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಯಾವ ರೀತಿಯ ಸೂತ್ರಗಳನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ವಿವರಿಸಿದ್ದಾನೆ. ಆದ್ದರಿಂದಲೇ ಇವನು ರಾಜ್ಯ ವಿಸ್ತರಣೆಯಾಗಬೇಕು ಅಥವಾ ವಿಸರ್ಜಿಸಬೇಕು ಎಂದಿದ್ದಾನೆ. ಪರಮಾಧಿಕಾರದ ಬಗ್ಗೆ ವಿವರಿಸುತ್ತಾ ಅಧಿಕಾರವೆಲ್ಲವೂ ರಾಜನಲ್ಲಿಯೇ ಕೇಂದ್ರೀಕೃತವಾಗಿರಬೇಕೆಂದು ತಿಳಿಸಿದ್ದಾನೆ. ನಂತರ ರಾಜ್ಯವು ತನ್ನ ಸ್ಥಿರತೆಯನ್ನು ಪಡೆದುಕೊಂಡ ಮೇಲೆ ಜನತೆಯಲ್ಲಿರಬೇಕು ಎಂದು ತಿಳಿಸಿ, ಇದು ಆಂತರಿಕವಾಗಿ ಅಥವಾ ಬಾಹ್ಯ ಅಧಿಕಾರವನ್ನು ಮೀರಿದ್ದು ಎಂಬುದಾಗಿ ತಿಳಿಸಿದ್ದಾನೆ. ಮೆಕೆವೆಲ್ಲಿಯು ರಾಜಕೀಯ ಅಧಿಕಾರವನ್ನು ತನ್ನದೇ ಆದಂತಹ ಶೈಲಿಯಲ್ಲಿ ಚಿತ್ರಿಸಿದ್ದಾನೆ. ರಾಜನಿಗೆ ಅಧಿಕಾರವು ಸರ್ವಶ್ರೇಷ್ಠವಾಗಿದ್ದು, ಇಂತಹ ಅಧಿಕಾರವನ್ನು ಬಳಸಿಕೊಳ್ಳುವಲ್ಲಿ ಯಾರ ಮುಲಾಜಿಲ್ಲದೆ, ಯಾವುದೇ ರೀತಿಯಾದಂಥ ಕಾನೂನು ನಿಯಮಗಳಿಗೆ ಬದ್ಧನಾಗಿರದೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಅವುಗಳನ್ನು ಬಳಸಿಕೊಳ್ಳಬೇಕೆಂದು ತಿಳಿಸಿದ್ದಾನೆ. ಕನ್ಕ್ಲೂಷನ್ ಆಫ್ ಪೊಲಿಟಿಕಲ್ ಪವರ್ ಅನ್ನು ನಾವು ನೋಡೋದಾದರೆ, ಪೊಲಿಟಿಕಲ್ ಸ್ಟೇಟ್ಸ್ಮೆನ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ಆರ್ಗನೈಸಿಂಗ್ ಸ್ಟೇಟ್ ಅಂಡ್ ಪ್ರೊವೈಡಿಂಗ್ ಇಟ್ ವಿತ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಹೆನ್ಸ್ ದ ಮೇಜರ್ ಥೀಮ್ ಆಫ್ ದಿ ಪ್ರಿನ್ಸ್ ಈಸ್ ದ ಪ್ರೋಸೆಸ್ ಆಫ್ ಅಕ್ವೈರಿಂಗ್ ಪವರ್.
ಎಂಬುದಾಗಿ ಸಹ ತಿಳಿಸ್ಬೋದು. ಮಾಡರ್ನ್ ಪವರ್ ಪಾಲಿಟಿಕ್ಸ್ ಕೆನಾಟ್ ಬಿ ಥಾಟ್ ಆಫ್ ವಿತೌಟ್ ಎನಿ ರೆಫರೆನ್ಸ್ ಆಫ್ ಮೆಕೆವೆಲ್ಲಿ ಅಂಡ್ ಈಸ್ ಬುಕ್ ದ ಪ್ರಿನ್ಸ್. ಇಂದಿನ ತರಗತಿಯಲ್ಲಿ ಮೆಕೆವೆಲ್ಲಿಯ ರಾಜಕೀಯ ಅಧಿಕಾರದ ಬಗ್ಗೆ ತಿಳಿದುಕೊಂಡೆವು. ಧನ್ಯವಾದ.